ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರವೀಣ್ ಎಡಿಟ್. ಹಾಗೆ ಸಾರಿ ಫ್ರೆಂಡ್ಸ್, ದಯವಿಟ್ಟು ಇಷ್ಟು ದಿವಸ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಪರ್ಸ್ನಲ್ ಪ್ರಾಬ್ಲಮ್ ಆಗಿತ್ತು ಫ್ರೆಂಡ್ಸ್, ಅದಕ್ಕೋಸ್ಕರ. ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಟ ಅಂತ ಎಲ್ಲರೂ ದಯವಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ನಿ ಅಂತ ಬರೀ ಡಿಸ್ಕ್ರಿಪ್ಷನಲ್ಲಿ ಹೋಗಿ ವೆಬ್ಸೈಟ್ ಓಪನ್ ಮಾಡ್ಕೊಂಡು ಬರೀ ಇದನ್ನು ಮಾಡ್ಕೊಳ್ಕೋಬೇಡಿ ಫ್ರೆಂಡ್ಸ್. ಸ್ವಲ್ಪ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಅರ್ಥ ಆಗುತ್ತೆ, ಆಮೇಲೆ ವಿಡಿಯೋ ಡಿಲೀಟ್ ಮಾಡ್ಕೊಳ್ತಾರೆ. ಓಕೆ, ಬನ್ನಿ ಫ್ರೆಂಡ್ಸ್, ಟಿವಿ ನೋಡ್ಕೊಂಡು ಬರೋಣ. ಈ ಜಗತ್ತಲ್ಲಿ ಗಂಟೆಗೊಂದು 1000 ಜನ ಹುಡ್ತಾರೆ, ಆದ್ರೆ ಒಳ್ಳೆ ಕೆಲಸ ಮಾಡಿ ಜೀವಂತವಾಗಿರ್ತಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಫ್ರೀ ನೋಡ್ಕೊಂಡು ಬಂದ್ರಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ವಿಡಿಯೋ ಹೇಗಾಗಿದೆ ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ನಮಗೆ ತಿಳಿಸಿ ಫ್ರೆಂಡ್ಸ್. ಓಕೆ, ಬನ್ನಿ ಫ್ರೆಂಡ್ಸ್, ಫುಲ್ ಕ್ಲಿಕ್ ಮಾಡಿಕೊಂಡು ನಿಮಗೆ 2 ಬೀಟ್ ಮಾರ್ಕ್ ಮತ್ತು ಸೇಕ್ ಇಫೆಕ್ಟು ಪ್ರಿಸೆಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ಪ್ರಿಸೆಟ್ ಕೊಟ್ಟಿರ್ತೀನಿ. ಫ್ರೆಂಡ್ಸ್, ಯಾರ್ಯಾರಿಗೆ ಫುಲ್ ಪ್ರಾಜೆಕ್ಟ್ ಬೇಕು ಫ್ರೆಂಡ್ಸ್, ಅದನ್ನೂ ಕೊಟ್ಟಿರ್ತೀನಿ. ನೀವು ಕೂಡ ಅದನ್ನು ಕ್ಲಿಕ್ ಮಾಡ್ಕೋಬಹುದು. ಬನ್ನಿ ಫ್ರೆಂಡ್ಸ್, ಬೀಟ್ ಮಾರ್ಕ್ ಓಪನ್ ಮಾಡೋಣ. BM ಅಂದರೆ ಬೀಟ್ ಮಾರ್ಕ್ ಫ್ರೆಂಡ್ಸ್. ಇಲ್ಲಿ ಏನು ಮಾಡೋದಿಲ್ಲ ಫ್ರೆಂಡ್ಸ್, ಹೇಳೋದೇನೆಂದರೆ ನಾನು ಎಲ್ಲ ಸ್ಟಾರ್ಟಿಂಗಲ್ಲಿ ಎಲ್ಲ ಡೈಲಾಗ್ ಆ್ಯಡ್ ಮಾಡಿ ಇಟ್ಟಿದ್ದೀನಿ. ಟೆಕ್ಸ್ಟ್ ಕೂಡ ಮಾಡಿದ್ದೀನಿ. ಇಲ್ಲಿ ಮುಂದ್ಗಡೆ ಬಂದು ಇಲ್ಲಿ ಪ್ರವೀಣ್ ಎಡಿಟ್ಸ್ ಅಂತ ಇದೆಯಲ್ಲ, ಅದನ್ನು ನೀವು ಚೇಂಜ್ ಮಾಡ್ಕೋಬೋದು. ನನ್ನ ನೇಮನ್ನು ಹಾಕಿದ್ದೀನಿ ಫ್ರೆಂಡ್ಸ್. ಅಲ್ಲೇ ನೀವು ನಿಮ್ಮ ಚಾನಲ್ ನೇಮು, ನಿಮ್ಮ ವಿಡಿಯೋ, ನಿಮ್ಮ ಏನು ನೇಮ್ ಇಷ್ಟ ಆಗುತ್ತೆ ಅದು ನೇಮ್ ಹಾಕೋಬೋದು ಫ್ರೆಂಡ್ಸ್. ಇಲ್ಲಿ ಎಲ್ಲ ಆ್ಯಡ್ ಮಾಡಿಟ್ಟಿರ್ತೀನಿ. ಇಲ್ಲಿ ಮುಂದ್ಗಡೆ ಬಂದು P ಅಂತ ದೊಡ್ಡ ಕ್ಯಾಪಿಟಲ್ ಆಗಿರುತ್ತಲ್ಲ ಫ್ರೆಂಡ್ಸ್. 1 ಸೆಕೆಂಡ್ ಫ್ರೆಂಡ್ಸ್, ಇಲ್ಲಿ O ಇದೆ. ಫ್ರೆಂಡ್ಸ್ ನೋಡಿ, ಇಲ್ಲಿ P ಅಂತ ಇದೆ. ಮುಂದ್ಗಡೆ ಬಂದು 2 ಗ್ಯಾಪ್ ಕೊಟ್ಟು ಮತ್ತೆ O ಅಂತ ಇದೆ. ಆಮೇಲೆ W ಇದೆ, ಆಮೇಲೆ E ಇದೆ, ಆಮೇಲೆ R ಇದೆ, ಆಮೇಲೆ S ಇದೆ, ಆಮೇಲೆ T ಇದೆ, ಆಮೇಲೆ A ಇದೆ, R ಇದೆ. ಇದು ಟೋಟಲ್ ಆಗಿ ಪವರ್ ಸ್ಟಾರ್ ಅಂತ ಬರೆದಿದ್ದೀನಿ. ನಿಮಗೇನು ಇಷ್ಟ ಆಗುತ್ತೆ ನೀವು ಕೂಡ ಆ ಥರ ಟೈಪ್ ಮಾಡಿ ಹಾಕ್ಕೋಬೋದು ಫ್ರೆಂಡ್ಸ್. ಮತ್ತು ಇಲ್ಲೇನು ಮಾಡ್ಬೇಕಂದ್ರೆ ಇನ್ನೊಂದು ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೋದು ಫ್ರೆಂಡ್ಸ್. ಇಲ್ಲಿ 10.7 ಸೆಕೆಂಡಿಗೆ ಬಂದು ಬ್ಯಾಕ್ ಬಂದು ಸೇಕ್ ಇಫೆಕ್ಟ್ ಓಪನ್ ಮಾಡ್ಕೊಳ್ಳಿ. ಸೇಕ್ ಇಫೆಕ್ಟ್ ಓಪನ್ ಮಾಡ್ಕೊಂಡು ಇಲ್ಲಿ ಫಸ್ಟ್ ಕಡೆ ಏನಿದೆ ನೋಡಿ ಫ್ರೆಂಡ್ಸ್, ಫಸ್ಟ್ ಕಡೆ 3 ಲೇಯರ್ಗಳು ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿ ಕಾಪಿ ಲೇಯರ್ ಮಾಡ್ಕೊಳ್ಳಿ. ಆಮೇಲೆ ಬ್ಯಾಕ್ ಬನ್ನಿ, ಬಿಟ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ. ಬಿಟ್ ಮಾರ್ಕ್ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ 10.7 ಸೆಕೆಂಡಿಗೆ ಮತ್ತೆ ಬಂದು ಇಲ್ಲಿ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪೇಸ್ಟ್ ಲೇಯರ್ ಮಾಡ್ಕೊಂಡು ಇಲ್ಲಿ ಆಟೋಮೆಟಿಕ್ ಆ್ಯಡ್ ಆಗಿರುತ್ತೆ. ಇಲ್ಲಿ ನೀವು ಫೋಟೋ ಚೇಂಜ್ ಮಾಡ್ಕೋಬೇಕಂದ್ರೆ ಫಸ್ಟಲ್ಲಿ ಕ್ಲಿಕ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಎಡಿಟ್ ಗ್ರೂಪ್ ಇದೆಯಲ್ಲ, ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೇ ಬಂದು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡೋದು, ಮೀಡಿಯಮ್ ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವ ಥರ ಬೇಕು ಇಮೇಜು ಆ ಥರ ಇಮೇಜ್ ಇರುತ್ತೆ ಫ್ರೆಂಡ್ಸ್. ಇಮೇಜನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫುಲ್ ಸ್ಕ್ರೀನ್ ಮಾಡ್ಕೊಂಡು ಈ ಥರ ಇದನ್ನ ಕೆಳಗಡೆ ತೊಗೊನಿ ಫ್ರೆಂಡ್ಸ್. ಅಲ್ಲೇ ಏನು ಮಾಡ್ಬೇಕಂದ್ರೆ ಫ್ರೆಂಡ್ಸ್, ಇದನ್ನೇ ಈ ಥರ ನಿಮಗೆ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೊಂಡು ಉಳಿದಿರೋ ಇಮೇಜನ್ನು ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ಫಿಲ್ ಇಮೇಜ್ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ದಯವಿಟ್ಟು ಫಿಲ್ ಇಮೇಜ್ ಮಾಡಿದರೆ ಏನಾಗುತ್ತೆ ಅಂದರೆ ಫಿಲ್ ಇಮೇಜ್ ಮಾಡೋಕ್ಕೆ ಹೋಗ್ಬೇಡಿ. ಫ್ರೆಂಡ್ಸ್, ಸ್ವಲ್ಪ ನಾಯ್ಸ್ ಬರುತ್ತೆ. ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ಸ್ವಲ್ಪ ಕ್ಲೈಮೇಟ್ಸ್ ಸ್ವಲ್ಪ ಇದನ್ನೆಲ್ಲ ಅಂತಲೇ ನಾಯ್ಸ್ ಬಂದಿದೆ ಸ್ವಲ್ಪ. ಮತ್ತೆ ಬ್ಯಾಕ್ ಬಂದು ಅಷ್ಟೇ ಅದು ಆ್ಯಡ್ ಆಯ್ತಲ್ಲ, ಇದು ಆ್ಯಡ್ ಆಯ್ತು ಅನ್ಕೋತೀನಿ. ಇಷ್ಟು ಆ್ಯಡ್ ಆಯ್ತಲ್ಲ, ಇಷ್ಟು ಆ್ಯಡ್ ಆದ ನಂತರ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಸೇಕ್ ಇಫೆಕ್ಟ್ ಓಪನ್ ಮಾಡ್ಕೊಳ್ಳಿ. ಇಫೆಕ್ಟ್ ಓಪನ್ ಮಾಡ್ಕೊಂಡು ಇವು ಮೂರು ಏನಿದೆ ಇವು ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವು ಕ್ಲಿಕ್ ಮಾಡ್ಕೊಂಡು ಕಾಪಿ ಲೇಯರ್ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ್ರಲ್ಲ, ಕಾಪಿ ಮಾಡ್ಕೋ ಮುಂಚೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ P ಅಂತ ಇದೆಯಲ್ಲ, P ಮೇಲೆ ಕ್ಲಿಕ್ ಮಾಡ್ಕೊಂಡು ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಇಫೆಕ್ಟ್ ಕಾಪಿ ಮಾಡ್ಕೊಳ್ಳಿ. ದಯವಿಟ್ಟು ಇಫೆಕ್ಟ್ ಕಾಪಿ ಮಾಡ್ಕೊಂಡು ಬೀಟ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಓಪನ್ ಮಾಡ್ಕೊಂಡು ಇಲ್ಲಿ ಮುಂದ್ಗಡೆ ಬಂದು ಈ ಥರ ಮತ್ತೆ ಇಲ್ಲಿ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಆಟೋಮೆಟಿಕ್ಕಾಗಿ ಆ್ಯಡ್ ಆಗುತ್ತಲ್ಲ. ನೀವು ಮತ್ತೆ ಇದು ಇಮೇಜ್ ಚೇಂಜ್ ಮಾಡ್ಕೋಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಆ್ಯಂಡ್ ಫಿಲ್ ಇದೆಯಲ್ಲ, ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ JPG ಇದೆ ಅಂತೆಲ್ಲ, JPG ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇಮೇಜ್ ಬರ್ತವೆ. ನಿಮ್ಮ ಇಮೇಜ್ ನಿಮ್ಗೆ ಯಾವ ಥರ ಇಮೇಜ್ ಬೇಕೋ ಆ ಥರ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಅದಾದ ನಂತರ
ಮತ್ತು ಮುಂದ್ಗಡೆ ಬಂದು ಇಲ್ಲಿ ಪಿ ಓದೆ ಅಂತಲ್ಲ, ಇಲ್ಲಿ ಫಸ್ಟ್ಗಡೆ ಪಿ ಇದೆಯಲ್ಲ, ಅದು ಏನಕ್ಕೆ ಸೇಕ್ ಇಫೆಕ್ಟ್ ಕಾಪಿ ಮಾಡ್ಕೊಂಡು ಬಂದ್ರಲ್ಲ, ಸೊ ಅದನ್ನ ಇಲ್ಲಿ ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಅದಿಲ್ಲಿ ಫೇಡ್ ಎಂಡ್ ಸರಿಯಾಗಿ ಕೊಂಡಿರುತ್ತೆ. ಸೊ ಇದೇ ಥರ ನೀವು ಲಾಸ್ಟ್ ಎಂಡ್ವರೆಗೂ ಮಾಡ್ಕೊತೀನಿ. ಸೊ ಇಷ್ಟೇ, ನಾನೇ ಎಲ್ಲ ಮಾಡ್ಕೊಂಡು ತೋರಿಸ್ರೆ. ಸರಿ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ.